ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೇಷರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮಗೆ ಏನು ಪರಿಣಾಮ ಬೀರುತ್ತೆ ಈ ತಿಂಗಳು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 1-8-2026 ಶುಕ್ರ ನಿಮಗೆ ಧನಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂಥ ಶುಕ್ರ 6ನೇ ಮನೆಗೆ ಸಂಚಾರ ಆಗ್ತಾ ಇದ್ದಾನೆ. ಹಂಗಾರೆ ಈ ತಿಂಗಳಲ್ಲಿ ನೀವು ಬಹಳ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ಹೆಚ್ಚಿನ ಆರ್ಥಿಕ ಅಪಾಯ ಇದೆ. ಅದಕ್ಕೆ ಖರ್ಚು ಮಾಡೋಕ್ಕಿಂತ ಮೊದಲು ನೀವು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಆ ವಿಚಾರವನ್ನ ಈಗ ನಿಮಗೆ ಪೂರ್ತಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. 2-8-2026 ಮಂಗಳ ಗ್ರಹ ನಿಮ್ಮ ರಾಶ್ಯಾಧಿಪತಿ ಮತ್ತು ವೃಶ್ಚಿಕ ರಾಶ್ಯಾಧಿಪತಿಯಾದ ಮಂಗಳ ನಿಮ್ಮ ಜನ್ಮ ರಾಶಿಯಿಂದ 3ನೇ ಮನೆ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 5-8-2026 ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ. 17-8-2026 ಸೂರ್ಯ ಗ್ರಹ ಕಟಕ ರಾಶಿಯಿಂದ ತನ್ನ ಸ್ವಕ್ಷೇತ್ರ ಸಿಂಹ ರಾಶಿಗೆ ಸಂಚಾರ. 22-8-2026 ಬುಧ ಮತ್ತೆ ಕಟಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಹಾಗಾದ್ರೆ ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ದಿನಗಳು ಅಂದಾಗ 12 ಆಗಸ್ಟ್ 2026 ಬುಧವಾರದ ದಿವಸ ನೋಟ್ ಮಾಡ್ಕೊಳ್ಳಿ, ಪೇಪರ್ ಪೆನ್ ಇದ್ರೆ, ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಕರೀಲಾಗುತ್ತೆ. ಇದನ್ನ ಜ್ಯೋತಿರ್ಭೀಮೇಶ್ವರ ವ್ರತ ಯಾರು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಇದು ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಲಾಗಿದೆ. ಇದು ಆಷಾಢ ಮಾಸ ಕೃಷ್ಣ ಅಮಾವಾಸ್ಯೆ, ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸುಮಂಗಲಿಯರು ಚೆನ್ನಾಗಿ ಮಂಗಳ ಸ್ನಾನವನ್ನ ಮಾಡಿ ಪೂಜಾ ಗೃಹವನ್ನ ರಂಗವಾಲ್ಯಾದ್ಯಗಳಿಂದ ಅಲಂಕರಿಸಿ ಹೂವು ಎಲ್ಲ ಅಲಂಕಾರ ಮಾಡಬೇಕು. ಆಮೇಲೆ ಸರ್ವತೋಭದ್ರವಾದ ಮಂಟಪವನ್ನ ನಿರ್ಮಿಸಿ ಅದರಲ್ಲಿ ಧಾನ್ಯ ರಾಶಿಗಳನ್ನ ಹಾಕಬೇಕು. ಯಾವುದೇ ಧಾನ್ಯಗಳಿದ್ರೂ ಹಾಕ್ಬೋತೀವಿ. ಅದರ ಮೇಲೆ ತುಪ್ಪದಿಂದ ಉರಿಯುತ್ತಿರುವ ಜ್ಯೋತಿರ್ ಸ್ತಂಭವನ್ನ ಇಟ್ಟು ಆ ಜ್ಯೋತಿರ್ ಸ್ತಂಭಕ್ಕೆ ಪರಮೇಶ್ವರನನ್ನ ನೀವು ಆಹ್ವಾನ ಮಾಡಿ ಪೂಜಿಸಬೇಕು. ಈ ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಸಂಜೀವಿನಿ ವ್ರತ ಅಂತಲೂ ಕೂಡ ಕರೀಲಾಗುತ್ತೆ. ಏನಕ್ಕೆ ಅಂದ್ರೆ ಈ ಸುಮಂಗಲಿಯರಿಗೆ ಸೌಭಾಗ್ಯದಾಯಕ ವ್ರತ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಅಂಥವರೆಲ್ಲ ಯಾರು ಸುಮಂಗಲಿಯರಿದ್ದೀರಿ, ಗಂಡ ಚೆನ್ನಾಗಿದ್ರೆ ಮನೆ ಕುಟುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಯಾಕಂದ್ರೆ ಟ್ರೈನ್ಗೆ ಇಂಜಿನ್ ಬಹಳ ಇಂಪಾರ್ಟೆಂಟ್. ಈಗ ಸ್ತ್ರೀಯರು ಕೂಡ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀರಿ, ಪತಿಗೆ ಆರೋಗ್ಯ ಸಮಸ್ಯೆ ಅಥವಾ ಇನ್ನು ಏನೋ ಕೆಲಸ ಸಿಗ್ತಾ ಇರಲ್ಲ, ಸಾಲಗಳಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ, ಅಂಥವರೆಲ್ಲ ಸುಮಂಗಲಿಯರು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡೋದನ್ನ ಯಾರು ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, 17-8-2026 ಸೋಮವಾರ ನಾಗರ ಪಂಚಮಿ. ನಾನೀಗ ನಾಗರ ಪಂಚಮಿ ಹೆಂಗ್ ಮಾಡಬೇಕು ಅಂದ್ರೆ ತಿಂಗಳು ಭವಿಷ್ಯ ಹೇಳಕ್ಕಾಗಲ್ಲ, ಆದ್ರಿಂದ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. 21-8-2026 ಶುಕ್ರವಾರ ಶ್ರೀ ವರಾ ಮಹಾಲಕ್ಷ್ಮಿ ವ್ರತ. ತಾಯಿ ಮಹಾಲಕ್ಷ್ಮಿ ನಿಮಗೆ ಒಲಿದು ಒಳ್ಳೇದು ಮಾಡಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಲಿ. ವರಮಹಾಲಕ್ಷ್ಮಿ ವ್ರತನೂ ಕೂಡ ಈಗ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ದೊಡ್ಡ ವಿಡಿಯೋ ಆಗೋಗುತ್ತೆ. ಆದ್ರಿಂದ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾವು ಸಪ್ರೇಟ್ ವಿಡಿಯೋನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು 30-8-2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಾಗೆ ಯಾರಿಗೆ ಗುರು ಚೆನ್ನಾಗಿಲ್ಲ ಜಾತಕದಲ್ಲಿ, ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಇರಲಿ, ರಾಯರನ್ನ ಪೂಜೆ ಮಾಡುವಂತಹ ದಿನ. ಪ್ರತಿಯೊಬ್ಬರು ಕೂಡ ಗುರು ಆಶೀರ್ವಾದ ಬೇಕು. ಗುರು ಅಂದಾಗ ಗೌರವ ಬೇಕು. ಗುರು ಅಂದಾಗ ಹಣಕಾಸು ಬಹಳ ಇಂಪಾರ್ಟೆಂಟ್, ಧನ ಬೇಕು ಅಂದಾಗ ಗುರುಗಳ ಆರಾಧನೆ ಮಾಡೋದನ್ನ ಯಾರು ಕೂಡ ಮರಿಬಾರ್ದು. ಪ್ರಿಯ ವೀಕ್ಷಕರೇ, ಮತ್ತೆ ಈಗ ನಾನೀಗ ತಿಂಗಳ ಭವಿಷ್ಯಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ಗುರುಜಿ ನೀವು 4 ನಿಮಿಷ ಬರೀ ಇದೇ ವಿಚಾರ ಹೇಳಿದ್ರಿ ಅಂತ ಕೆಲವರಿಗೆಲ್ಲ ಬೇಜಾರಾಗುತ್ತೆ. ಹಾಗಾದ್ರೆ ಈಗ ಮೇನ್ ಟಾಪಿಕ್ ಬಂದು ಮೇಷರಾಶಿ ಆಗಸ್ಟ್ 2026.
ಹೇಗೆ ಆರ್ಥಿಕ ಅಪಾಯ ಇದೆ ಈ ತಿಂಗಳು ಅಂದಾಗ ನಿಮಗೆ ಆರ್ಥಿಕಕ್ಕೆ ಫೈನಾನ್ಷಿಯಲ್ಗೆ ಕಾರಕ ಗ್ರಹ ಯಾರು? ಶುಕ್ರ. ಶುಕ್ರ ಏನಾಗ್ತಾ ಇದ್ದಾನೆ? ನಿಮಗೆ ಕುಟುಂಬಾಧಿಪತಿ ನೀಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಬಲವನ್ನ ಕಳ್ಕೊಂತಾ ಇದ್ದಾನೆ ಈ ತಿಂಗಳು. ಧನಾಧಿಪತಿ ಮತ್ತೆ ಧನಕಾರಕ ಶುಕ್ರ ಅಂದಾಗ ವೈಭವಕಾರಕ, ಕುಟುಂಬಕಾರಕ. ಸಿಂಹ 1ನೇ ತಾರೀಕೆ ಆಗಸ್ಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಶುಕ್ರ ನೀಚನಾಗ್ಬಿಡ್ತಾನೆ ಕನ್ಯಾ ರಾಶಿಯಲ್ಲಿ. ಅವಾಗ ಏನಾಗುತ್ತೆ? ಪ್ರೀತಿಯ ವಿಚಾರದಲ್ಲಿ ಎಚ್ಚರ, ಹಣಕಾಸಿನ ವಿಚಾರದಲ್ಲಿ ಎಚ್ಚರ, ಪ್ರಾಯೋಗಿಕ ಎಚ್ಚರಿಕೆ ಕೆಲಸಗಳಲ್ಲಿ. ಈಗ ಯಾಕೆಂದ್ರೆ ಶುಕ್ರ 6ನೇ ಮನೆ ಅಂದಾಗ ಸೇವೆಯನ್ನ ತೋರಿಸುತ್ತೆ. ನೀವು ಪ್ರಾಕ್ಟಿಕಲ್ ಆಗಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡುವಂಥದ್ದು, ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸ್ಬೇಕಾಗತ್ತೆ. ಯಾಕಂದ್ರೆ ಶುಕ್ರ ನಿಮಗೆ ಸಪ್ತಮಾಧಿಪತಿ ಕೂಡ. ಅವಾಗ ವೈವಾಹಿಕ ಜೀವನದಲ್ಲೂ ಕೂಡ ಏರುಪೇರುಗಳಾಗ್ಬೋದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಕಲಹ ಆಗ್ಬೋದು, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ಕಲಹಗಳಾಗುವಂಥದ್ದು, ಶತ್ರುತ್ವಗಳು ಉಂಟಾಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಿಮಗೆ ದೈನಂದಿಕ ಸೇವೆಯಲ್ಲಿ ಸಹಾಯ ಮಾಡಿ, ಅಂದ್ರೆ ಈಗ ಹೆಂಡತಿಯದ ಪ್ರೀತಿ ಗಳಿಸ್ಕೋಬೇಕಾದ್ರೆ ಪುರುಷ ಏನ್ ಮಾಡ್ಬೇಕು? ಅವ್ರಿಗೆ ಏನಾದ್ರೂ ಒಂದು ಪ್ರತಿದಿನ ಸೇವೆ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು. ಅಥವಾ ಪ್ರೀತಿ ಗಳಿಸ್ಕೋಬೇಕಾದ್ರೆ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ ಹುಡುಗರು? ಅವ್ರ ಹಿಂದೆ ಹೋಗೋದು, ಅವ್ರನ್ನ ಕೇರ್ ಮಾಡುವಂಥದ್ದು, ಅವ್ರಿಗೆ ಬಟ್ಟೆ ಕೊಡಿಸುವಂಥದ್ದು. ಹೀಗೆ ಏನಾದ್ರೂ ಒಂದು ಅವರ ಸೇವೆ ಮಾಡೋದ್ರಿಂದ ನಿಮ್ಮ ಪ್ರೀತಿಯನ್ನ ನೀವು ವ್ಯಕ್ತಪಡಿಸ್ಬೋದು. ಇವಾಗ ನೀವು ಯಾರಿಗಾದ್ರೂ ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕಾದ್ರೆ ಹೇಗೆ ವ್ಯಕ್ತಪಡಿಸ್ಬೋದು? ಅದೆಷ್ಟನೇ ತಾರೀಕುವರೆಗೂ ವ್ಯಕ್ತಪಡಿಸ್ಬೋದು ಅಂದ್ರೆ 17ನೇ ತಾರೀಕುವರೆಗೂ ವ್ಯಕ್ತಪಡಿಸ್ಬೋದು. 17ನೇ ತಾರೀಕು ಸೂರ್ಯ ನಿಮ್ಮ ಪಂಚಮ ರಾಶಿಗೆ ಬಂದಾಗ ನಿಮ್ಗೆ ಯುಗೋ ಬಂದ್ಬಿಡುತ್ತೆ. ನಿಮ್ಗೆ ಪ್ರೀತಿ ವ್ಯಕ್ತಪಡಿಸಕ್ಕೆ ಮನ್ಸು ಬರಲ್ಲ. ಅಷ್ಟರೊಳಗಡೆ ನೀವೇನಾದ್ರೂ ಒಂದು ಸೇವೆ ಮಾಡಿ. ಈಗ ಯಾರೋ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ, ಕೆಲವ್ರಿಗೆ ಭಯ, ಹೆಂಗ್ ಇಷ್ಟಪಡ್ತಾ ಇದ್ದೀನಿ ಅಂತ ಲವ್ ಎಕ್ಸ್ಪ್ರೆಷನ್ ಮಾಡಕ್ ಕಷ್ಟ ಆಗುತ್ತೆ. ಹುಡುಗರಿಗಾಗಿರ್ಬೋದು ಅಥವಾ ಹೆಣ್ಮಕ್ಳಿಗೂ ಅಷ್ಟೇ. ಅವ್ರು ಇಷ್ಟಪಡ್ತಿದ್ದಾರೆ ಅಂತ ಒಳಗಡೆ ಗೊತ್ತಿರುತ್ತೆ, ಆದ್ರೆ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾ ಇಲ್ವಲ್ಲ ಅನ್ನುವಂತಹ ತೊಂದರೆಗಳನ್ನ ಕೆಲವರು ಅನುಭವಿಸ್ತಾ ಇರ್ತಾರೆ. ಅದು ಶುಕ್ರ ಬೇರೆ ನೀಚ ಆಗಿರೋದ್ರಿಂದ, ಶುಕ್ರ ಅದು ಸೇವೆಯ ಮನೆಯಲ್ಲಿ ಸ್ಥಿತ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ, ನೀವು ಯಾರಿಗೆ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು? ಪುರುಷರಾಗಿದ್ರೆ ಸ್ತ್ರೀಯರಿಗೆ, ಸ್ತ್ರೀಯರಾಗಿದ್ರೆ ಪುರುಷರಿಗೆ ವ್ಯಕ್ತಪಡಿಸೋಕ್ಕಿಂತ ಮುಂಚೆ ಸೇವೆ ಮಾಡುವಂಥದ್ದು, ಏನಾದ್ರೂ ಸಹಾಯ ಮಾಡುವಂಥದ್ದು, ಆ ಥರ ನೀವು ಮಾಡಿ ನಿಮ್ಮ ಪ್ರೀತಿಯನ್ನ ನೀವು ವ್ಯಕ್ತಪಡಿಸ್ಬೋದು. ನೀವೇನಾದ್ರೂ ಹೂಡಿಕೆಗಳನ್ನ ಮಾಡಬೇಕು ಅಂದಾಗ ಬಹಳ ಎಚ್ಚರಿಕೆ ಇರಬೇಕು. ಎಲ್ಲಾದ್ರೂ ಹಣ ಹೂಡಿಕೆ ಮಾಡಬೇಕು, ಬಹಳ ಅದನ್ನ ಮುಂದೂಡಿ. ಯಾಕಂದ್ರೆ ಸೂರ್ಯ 17ನೇ ತಾರೀಕು ಪಂಚಮ ಭಾವಕ್ಕೆ ತನ್ನ ಸ್ವಕ್ಷೇತ್ರಕ್ಕೆ ಬಂದ್ಬಿಡ್ತಾನೆ. ಸೂರ್ಯ ಸ್ವಂತ ಕ್ಷೇತ್ರಕ್ಕೆ ಬಂದಾಗ ಒಳ್ಳೆ ಪವರ್ಫುಲ್ ಅಲ್ವಾ ಗುರುಜಿ ಅಂತೀರಾ? ಹೌದು, ಸೂರ್ಯ ತನ್ನ ಸ್ವಂತ ಮನೆಯಲ್ಲಿ ಪವರ್ಫುಲ್. ಆದ್ರೆ ನಿಮಗೆ ಪಂಚಮಾಧಿಪತಿ. ಪಂಚಮದಲ್ಲಿ ಸೂರ್ಯ ಬಂದಾಗ, ಸೂರ್ಯ ಅಂದ್ರೇನು? ನಾನು ಹೇಳಿದ್ದೇ ನಡಿಬೇಕು. ಎಲ್ಲರೂ ಹೂಡಿಕೆ ಮಾಡ್ಬಿಟ್ಟಿರ್ತೀರಾ, ಬೇರೆ ಯಾರಾದ್ರೂ ಹೇಳ್ತಾರೆ, ನಿಮ್ಗೆ ಅವ್ರ ಮಾತು ಕೇಳಕ್ ಇಷ್ಟ ಆಗಲ್ಲ. ನಾನು ಅನ್ನೋದು ಬರುತ್ತೆ. ನಾನೇನೋ ಒಂದು ಟ್ರೇಡರ್ ಆಗಿದ್ದೀನಿ ಅಂತ ನೀವು ಅನ್ಕೊಂಡಿರ್ತೀರ. ಯಾರೋ ಹೇಳ್ತಾರೆ ಸೆಲ್ ಮಾಡಪ್ಪ, ಬೈ ಮಾಡು ಅಂತ, ನಿಮ್ಗೆ ಅದು ಕೇಳಕ್ ಇಷ್ಟ ಆಗಲ್ಲ. ಅವಾಗ ಏನಾಗ್ಬಿಡುತ್ತೆ? ಹಣ ಲಾಸ್ ಮಾಡ್ಕೊಂಡ್ಬಿಡ್ತೀರಿ. ಕೆಲವೆಲ್ಲ ಫ್ಯೂಚರ್ ಅಂಡ್ ಆಪ್ಷನ್ಸ್ ಈ ಥರ ಎಲ್ಲ ಟ್ರೇಡ್ ಮಾಡೋಕ್ಕೆ ಆಸೆ ಜಾಸ್ತಿ ಬಂದ್ಬಿಟ್ಟು ಹಣವನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳಿದೆ. ಸೂರ್ಯನ ನೆಗೆಟಿವ್ ಎಫೆಕ್ಟು ಮತ್ತೆ ಶುಕ್ರನ ನೆಗೆಟಿವ್ ಎಫೆಕ್ಟು. ಈಗ ಶುಕ್ರ 6ನೇ ಮನೆಗೆ ಬಂದಾಗ ಅನಿರೀಕ್ಷಿತ ವೆಚ್ಚಗಳು ಜಾಸ್ತಿ ಆಗ್ಬೋದು, ಸಾಲಗಳು ಜಾಸ್ತಿ ಆಗುವಂತ ಸಾಧ್ಯತೆಗಳಿದೆ. ಶುಕ್ರ ನೇರವಾಗಿ ಶನಿಯನ್ನ ವ್ಯಯಭಾವವನ್ನ ನೋಡ್ತಾ ಇರೋದ್ರಿಂದ ಹಣ ಖರ್ಚು ಜಾಸ್ತಿ ಆಗುವಂಥದ್ದು. ಅದಕ್ಕೆ ಬಹಳ ಎಚ್ಚರಿಕೆಯನ್ನ ಹೂಡಬೇಕು. ಪರಿಹಾರ, ನೀವೇನ್ ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂದಾಗ, ಶುಕ್ರ ಮಾತಿಗೆ ಕಾರಕ ನಿಮ್ಮ ಜನ್ಮ ರಾಶಿಯಲ್ಲಿ. ಮಾತಾಡಬೇಕಾದ್ರೆ ಮಧುರವಾದಂತಹ ಮಾತು. ಪರಿಹಾರನೂ ಹೇಳ್ತಾ ಇದ್ದೀನಿ, ಸಕ್ಕರೆನೋ ಹಾಲ್ನೋ ದಾನ ಮಾಡಬೇಕು. ಯಾರಿಗೆ ದಾನ ಮಾಡೋದು? ಹಾಲು ದೇವಸ್ಥಾನಕ್ಕೆ ಕೊಡಿ, ಸಕ್ಕರೆನೂ ಕೂಡ ದೇವಸ್ಥಾನಕ್ಕೆ ದಾನ ಮಾಡಿ. ಇಲ್ಲ ತುಂಬಾ ಕಷ್ಟದಲ್ಲಿರೋರಿಗೆ ಸಕ್ಕರೆ ಹಾಲು ಸಕ್ಕರೆ ದಾನ ಮಾಡಿ. ಬಾದಾಮಿ ಹಾಲು ದಾನ ಮಾಡ್ಬೋದಲ್ಲ. ಹೀಗೆ ಶುಕ್ರ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಕ್ಕೆ ತಾಯಿ ಮಹಾಲಕ್ಷ್ಮಿ ಆರಾಧನೆ ಕೂಡ ನೀವು ಮಾಡಬಹುದು. ಹೆಂಗು ಈ ತಿಂಗಳಲ್ಲಿ ಶ್ರೀ ವರಾ ಮಹಾಲಕ್ಷ್ಮಿ ವ್ರತ ಇದೆ, ಮಾಡಿ. ಶುಕ್ರ ಬೇರೆ ನೀಚ ಆಗ್ತಾ ಇದ್ದಾನೆ.
ಹಾಗಾದ್ರೆ ಇತರ ಗ್ರಹಗಳು ಹೇಗೆ ಫಲವನ್ನ ಕೊಡ್ತಾರೆ ಅಂದಾಗ, ಮಂಗಳ ಗ್ರಹ 3ನೇ ಮನೆ ಸಂಚಾರ ಆಗ್ಬಿಡ್ತಾನೆ. ಮಂಗಳ ಗ್ರಹ ಅಂದಾಗ ಏನು? ಕಾರಕ ಏನು? ಮಂಗಳ ಅಂದ್ರೆ ಕಾರಕ ಸುಬ್ರಹ್ಮಣ್ಯ ದೇವರು. ಅದಕ್ಕೆ ಅಧಿದೇವತೆ ಅಂದ್ರೆ ಸೇನಾಧಿಪತಿ. ನಿಮ್ಮ ಜನ್ಮ ರಾಶ್ಯಾಧಿಪತಿ 3ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಅತಿಯಾದಂತ ಧೈರ್ಯ ಹೆಚ್ಚಾಗುತ್ತೆ, ಹಠವಾದಿತನ ಹೆಚ್ಚಾಗುತ್ತೆ. ನಿಮಗೆ ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಚ್ಛಾಶಕ್ತಿ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗುವ ಸಾಧ್ಯತೆ. ಯಾಕೆ ಒಬ್ಬ ಮನುಷ್ಯ ಸ್ಟ್ರಾಂಗ್ ಅಂತ ನಾವು ಯಾವಾಗ ಹೇಳ್ತೀವಿ, ಬರೀ ಜಿಮ್ಗೆ ಹೋಗಿ ಒಳ್ಳೆ ಪ್ಯಾಕ್ಗಳು 7 ಪ್ಯಾಕ್ 5 ಪ್ಯಾಕ್ ಅಂತ ಏನೋ ಅದೊಂದೇ ಬರೀ ಶರೀರ ಸ್ಟ್ರಾಂಗ್ ಆಗೋದು ಒಂದೇ ಮುಖ್ಯ ಅಲ್ಲ. ತುಂಬಾ ಗಟ್ಟಿಯಾಗಿರೋರ್ನು ಕೂಡ ತುಂಬಾ ತೆಳ್ಳಗಿರೋರು ಎದುರಿಸ್ಬಿಡ್ತಾರೆ. ಯಾವಾಗ? ಮಾನಸಿಕವಾಗಿ ಸ್ಟ್ರಾಂಗ್ ಆದಾಗ. ನಿಮಗೀಗ ಇಚ್ಛಾಶಕ್ತಿ ಅಂದ್ರೆ ಮಾನಸಿಕವಾಗೂ ಕೂಡ ಮಂಗಳ ಗ್ರಹ ಸ್ಟ್ರಾಂಗ್ ಮಾಡ್ತಾನೆ. ಆದ್ರೆ ಮಂಗಳ ಗ್ರಹ ನೋಡುವಂತಹ ಮನೆ ನೇರವಾಗಿ ನೋಡ್ತಾ ಇರೋದು ಯಾವುದು? 9ನೇ ಮನೆ. 9ನೇ ಮನೆ ನೇರವಾಗಿ ನೋಡೋದ್ರಿಂದ ನೀವು ಗುರುಗಳನ್ನ, ದೇವರನ್ನ ಬೈಕೋಬಾರ್ದು. ತಂದೆನೂ ಕೂಡ ಬೈಕೋಬಾರದು. ಏನಾದ್ರು ಕಷ್ಟ ಆಗಿದ ತಕ್ಷಣ, ದೇವ್ರೇ ನೀನೇನಪ್ಪ ನನಗಿಂತ ಕಷ್ಟ ಕೊಟ್ಟೆ, ನಾವು ಮಾಡಿದಂತಹ ಕರ್ಮಾನುಸಾರ ನಮಗೆ ಕಷ್ಟ ಸುಖ ಬರುತ್ತೆ. ದೇವರು ನಮಗೆ ಶಾಂತಿಯನ್ನು ಕೊಡುವಂಥವ್ರು. ಅದಕ್ಕೆ ಈಶ್ವರನ್ನ ಯಾರು ಕೂಡ ಬೈಕೋಬಾರ್ದು, ಗುರುಗಳನ್ನ ಅಗೌರವ ಕೊಡಬಾರದು. ಅವಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ತಂದೆ ಜೊತೆ ಘರ್ಷಣೆಯನ್ನ ಮಾಡ್ಕೋಬೇಡಿ. ಈಗ 3ನೇ ಮನೆ ಅಂದಾಗ ಸಹೋದರ ಸಹೋದರಿಯನ್ನ ತೋರಿಸುತ್ತೆ. ಮಂಗಳ ಗ್ರಹ 3ನೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರ ಜೊತೆಗೆ ಘರ್ಷಣೆಯನ್ನ ಮಾಡ್ಕೋಬಾರ್ದು. ನೋಡಿ, ಬುಧ ಗ್ರಹ 5ನೇ ತಾರೀಕು ಆಗಸ್ಟ್ 2026 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ. ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗುವಂತ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ. ಯಾಕಂದ್ರೆ ಕಮ್ಯುನಿಕೇಶನ್ ಲಾರ್ಡ್ ನಿಮ್ಗೆ. ಮೃದುವಾದಂತಹ ಮಾತನ್ನ ಮಾತಾಡ್ತೀರಿ, ತಾಯಿ ಜೊತೆಗೆ ಒಳ್ಳೆ ಸಂಬಂಧವನ್ನ ಇಟ್ಕೊಂತೀರಿ. ಆದ್ರೆ 6ನೇ ಮನೆ ಅಧಿಪತಿಯಾಗಿರೋದ್ರಿಂದ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನ ನೀವು ಮೇಷರಾಶಿ ಜಾತಕರು ಕೊಡಬೇಕಾಗುತ್ತೆ. ಸೂರ್ಯ ನಾನು ಹೇಳ್ದಾಗೆ 17ನೇ ತಾರೀಕು ಆಗಸ್ಟ್ 2026 ಸಿಂಹ ರಾಶಿಯಲ್ಲಿ ಸಂಚಾರ ಆಗೋದ್ರಲ್ಲಿ ಪ್ರಣಯದ ವಿಚಾರದಲ್ಲಿ ತೀವ್ರ ಅಹಂಕಾರದ ಘರ್ಷಣೆ ಆಗ್ಬಿಡುತ್ತೆ. ನಾನು ಲವ್ ಮಾಡ್ತಾ ಇದ್ದೀನಿ ಗುರುಜಿ, ಅಲ್ಲಿ ಏನಾಗ್ಬಿಡುತ್ತೆ, ಈಗೋ ತೋರಿಸಿದಾಗ ಪ್ರೀತಿನೇ ಬೇರೆ. ನೋಡಿ, ಪ್ರತಿಯೊಬ್ಬರಿಗಲ್ಲೂ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಯಾವುದು ಒಳ್ಳೇದು? ಶಾಂತಿ ನಮ್ದು ನಿಜವಾದ ಗುಣ, ಪ್ರೀತಿ ನಮ್ಮ ನಿಜವಾದ ಗುಣ. ಯಾವಾಗ ನಮ್ಮಲ್ಲಿ ಕಲುಷಿತ ಆಗೋಗುತ್ತೆ, ನಾನೇ ಅಂತ ಈಗೋಯಿಸ್ಟಿಕ್ ಬರುತ್ತೆ, ಅವಾಗ ಪ್ರೀತಿ ಅನ್ನೋದು ನೀವು ಕಳ್ಕೋಬೇಕಾಗುವಂತ ಪರಿಸ್ಥಿತಿ ಉಂಟಾಗ್ಬೋದು. ಮಕ್ಕಳ ಜೊತೆ ಘರ್ಷಣೆಗಳಾಗುವಂತ ಸಾಧ್ಯತೆಗಳಿದೆ. ಮಕ್ಕಳು ಏನೋ ಕೇಳ್ತಾರೆ, ಪ್ರೀತಿಯಿಂದ ನೀವು ಅದು ಕೊಡ್ಸಕ್ ಮನ್ಸು ಬರಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡಕ್ ಹೋಗ್ತೀರಿ. ಮೊದಲ ಕಾಲದಲ್ಲಿ ಮಕ್ಕಳು ಒಂದೊಂದು ಡಜನ್ ಇರ್ತಿದ್ರು, ಈಗ ಮಕ್ಕಳು ಒಬ್ರೋ ಇಬ್ರೋ ಇರ್ತಾರೆ, ಇನ್ನು ಕೆಲವ್ರಿಗೆ ಮಕ್ಕಳೇ ಆಗಲ್ಲ. ಅಂತಹ ಸಮಸ್ಯೆನಲ್ಲಿರ್ಬೇಕಾದ್ರೆ ಮಕ್ಕಳು ಮೈಂಡನ್ನ ನೀವು ನೋಡಿಕೊಂಡು ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಈ ತಿಂಗಳು. ಅದಕ್ಕೆ ನೀವು ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರೆ, ಕೆಲವರು ಮದುವೆ ಆದ್ಮೇಲೂ ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇರ್ತಾರೆ, ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು, ಅಥವಾ ಮದುವೆ ಆಗೋಕಿನ ಮುಂಚೆನೂ ಕೆಲವರು ಪ್ರೀತಿ ಮಾಡ್ತಾ ಇರ್ತಾರೆ. ಅವಾಗ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು. ಅತಿಯಾದ ಆತ್ಮವಿಶ್ವಾಸ ಬಂದ್ಬಿಡುತ್ತೆ ಕೆಲವು ಟೈಮಲ್ಲಿ. ಅದರಿಂದ ಆರ್ಥಿಕ ನಷ್ಟ ಆಗುವಂಥದ್ದು. ನನಗೇನೋ ಆಗಲ್ಲ ಬಿಡ್ರಿ, ಟ್ರೇಡಿಂಗ್ ಮಾಡಿದ್ರೆ ಏನಾಗುತ್ತೆ, ನಾನು ತುಂಬಾ ಬುದ್ಧಿವಂತ, ನನ್ನಷ್ಟು ಬುದ್ಧಿವಂತ ಯಾರು ಇಲ್ಲ ಅಂತ ನಿಮ್ಗೆ ನೀವೇ ತಿಳ್ಕೊಂಡ್ಬಿಟ್ಟಿರ್ತೀರ. ಎಲ್ಲೋ ಹೋಗಿ ಯಾರೋ ಒಂದು ಕ್ಲಾಸ್ ಮಾಡ್ತಾರೆ ಶೇರ್ ಮಾರ್ಕೆಟ್ದು, ಕ್ಲಾಸ್ಗೆ ಹೋಗ್ತೀರಾ, ಕುತ್ಕೊಂತೀರಾ, ಕೇಳ್ಬಿಡ್ತೀರ, ನನಗೆಲ್ಲ ಗೊತ್ತಾಗ್ಬಿಡ್ತು, ಗ್ರಾಫ್ ಗೊತ್ತಾಗ್ಬಿಡ್ತು, ಅದು ಗೊತ್ತಾಗ್ಬಿಡ್ತು, ಇದು ಗೊತ್ತಾಗ್ಬಿಡ್ತು ಅನ್ನೋದು, ಹಣ ಹೂಡಿಕೆ ಮಾಡೋದು, ಕಳ್ಕೊಂಡ್ಬಿಡೋದು. ಇರೋ ಇನ್ವೆಸ್ಟ್ಮೆಂಟ್ ಹಣನೇ ನೀವು ನಾಶ ಆಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಅತಿಯಾಗಿ ಓವರ್ ಆತ್ಮವಿಶ್ವಾಸ, ಬೆಟ್ಟದ ಮೇಲೆ ನಿಂತ್ಕೊಂಡು ನಾನು ಬಿದ್ರು ಏನೂ ಆಗಲ್ಲ ಅಂತ ಹೇಳಿ ಆತ್ಮವಿಶ್ವಾಸ ಮಾಡಿದ್ರೆ ಅಲ್ವಾ, ಯಾವುದಕ್ಕೆ ಆತ್ಮವಿಶ್ವಾಸ ಇರಬೇಕು ಅದರಲ್ಲಿ ನೀವು ಇರಬೇಕು. ಬೆಟ್ಟದ ಮೇಲೆ ನಿಂತು ನಾನು ಬಿದ್ರು ಏನೂ ಆಗಲ್ಲ, ಬಿದ್ರು ಪ್ರಾಣ ಹೋಗದೆ ಇರ್ಬೋದು, ಮೂಳೆ ಮುರಿಯುತ್ತಾ, ಮೈ ಕೈ ಮುರಿಯುತ್ತಾ. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು.
ಯಾಕಂದ್ರೆ ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ಪಿತ್ತ ಜಾಸ್ತಿ ಆಗುವಂಥದ್ದು, ಬ್ಲಡ್ ಪ್ರೆಷರ್ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು, ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು. ಇನ್ನು ಪ್ರಿಯ ವೀಕ್ಷಕರೇ, ಈಗ 5 ಗ್ರಹಗಳ ರಾಶಿ ಪರಿವರ್ತನೆಯಿಂದ ಮೇಷರಾಶಿ ಜಾತಕರಿಗೆ ಆಗಸ್ಟ್ 2026 ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಹೇಳಿದ್ದೀನಿ. ನೀವು ತುರ್ತು ಎಚ್ಚರಿಕೆ, ಯಾವ ವಿಚಾರದಲ್ಲಿ ತುರ್ತು ಎಚ್ಚರಿಕೆ ತಗೋಬೇಕು, ಈ ಎಲ್ಲ ವಿಚಾರಗಳು ಹೇಳ್ತಾ ಬಂದೆ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಎಚ್ಚರಿಕೆಯಾಗಿರಬೇಕು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕಾದ್ರೆ ಬಹಳ ಎಚ್ಚರವಾಗಿರಬೇಕು, ಫೈನಾನ್ಷಿಯಲ್ ವಿಚಾರದಲ್ಲಿ ಮತ್ತು ವೈವಾಹಿಕ ಜೀವನದಲ್ಲೂ ಕೂಡ ಬಹಳ ಎಚ್ಚರವಾಗಿರಬೇಕು. ಯಾಕೆಂದ್ರೆ ವೈಮನಸ್ಯ ಅಂದ್ರೆ ವೈರತ್ವ ಜಾಸ್ತಿ ಆಗ್ಬಿಟ್ರೆ ಪತಿ ಪತ್ನಿಯಲ್ಲಿ ವಿವಾಹ ಜೀವನ ಬಹಳ ಕಷ್ಟ ಆಗ್ಬಿಡುತ್ತೆ. ಪ್ರಿಯ ವೀಕ್ಷಕರೇ, ಪರಿಹಾರ ಕೂಡ ತಿಳಿಸಿದ್ದೀನಿ. ಶುಕ್ರನನ್ನ ನೀವು ಸರಿ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು ಪರಿಹಾರ ಅನ್ನುವಂಥದ್ದು. ಇದ್ರ ಜೊತೆಗೆ ಶಿವನ ನೆನಪು, ಓಂ ಅವ್ಯಕ್ತಾಯ ನಮಃ. ನೋಡಿ, ಶಿವ ಕಣ್ಣು ಕಾಣಲ್ಲ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಮೇಷರಾಶಿಯವರಿಗೆ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ವಿಡಿಯೋ ಎಡಿಟಿಂಗ್ ಮಾಡೋರಿಗೆ, ಅಪ್ಲೋಡ್ ಮಾಡೋರಿಗೆ ಪ್ರೋತ್ಸಾಹ ಸಿಗುತ್ತೆ, ನನಗೂ ಪ್ರೋತ್ಸಾಹ ಸಿಗುತ್ತೆ. ನಿಮ್ಗೇನು ಬೇಕಾದರೂ ನೀವು ಕಮೆಂಟ್ ಮಾಡೋದು, ಅದಕ್ಕೆ ರಿಪ್ಲೈ ಮಾಡೋಣ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ನೀವೆಲ್ಲ ಶೇರ್ ಮಾಡ್ತಾ ಇದ್ದೀರಲ್ಲ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ನಿಮಗೆಲ್ಲ ತುಂಬ ಧನ್ಯವಾದಗಳು.